ಕಾರ್ಬನೇಟ್ ಜೊತೆ ರಿಯಾಕ್ಟ್ ಆಗ್ತದ, ಡರ್ಟ್ ಜೊತೆ ರಿಯಾಕ್ಟ್ ಆಗ್ತದೆ ಅಥವಾ ಆಯಿಲ್ ಜೊತೆ ರಿಯಾಕ್ಟ್ ಆಗ್ತದೆ ಅಂತ ಹೇಳ್ತೇವೆ. ಸೊ ಅಯಾನಿಕ್ ಅಂಡ್ ಯಾವ್ದು ಆಗ್ತದಪ್ಪ ಅಂದ್ರದ್ದು ಅಲ್ಲಿ ವಾಟರ್ ಜೊತೆ ರಿಯಾಕ್ಟ್ ಆಗ್ತದೆ. 2 types of ends are there, one is ionic and carbon end. Carbon end is react with the dirt or oil and the ionic end is react with the ವಾಟರ್. ಸೊ ನೋಡಿರಿ ನಿಮಗೆ ಏನಾಗ್ತದೆ, ನಮಗೆ A ಟೆಸ್ಟ್ ಟ್ಯೂಬ್ನಾಗ ಏನಾಗ್ತದೆ ಬಬಲ್ಸ್ಗಳು ಫಾಸ್ಟು ಜಲ್ದಿ ಫಾರ್ಮೇಷನ್ ಆಗ್ಯದ ಅಂತ ಕಾಣಿಸ್ತು. ಇದ್ರಾಗ ಏನಾಗ್ತದೆ ನಮಗಲ್ಲಿ ಲೇಟ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತದೆ ಆಯಿಲ್ ಮತ್ತು ವಾಟರ್ ಇರೋದ್ರಿಂದ ಸೋಪ್ ಸೊಲ್ಯೂಷನ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ. ಬಟ್ ಇದ್ರಾಗ ಏನಾಗ್ತಪ್ಪ ಇದು ಕಂಪೇರ್ ಇದ್ರಾಗ ನೋಡ್ರಿ ನಿಮ್ಗೆ ಬಬಲ್ಸ್ಗಳು ಬಹಳಷ್ಟು ಕಡಿಮೆ ಕಾಣಿಸ್ತದೆ. ಯಾಕಪ್ಪ ಅಂದ್ರೆ ಇದ್ರಾಗ ಏನದ ಆಯಿಲ್ ಮತ್ತು ವಾಟರ್ ಸೋಪ್ ಸೊಲ್ಯೂಷನ್ ಅದ. ಬಟ್ ಈ A ಟೆಸ್ಟ್ ಟ್ಯೂಬ್ನಾಗ ಏನದ ಖಾಲಿ ನಮಗೆ ವಾಟರ್ ಮತ್ತು ಸೋಪ್ ಸೊಲ್ಯೂಷನ್ ಇರೋದ್ರಿಂದ ಬಬಲ್ಸ್ಗಳು ಏನಿರ್ತವೆ ನೋಡ್ರಿ ಇಲ್ಲಿ ಜಾಸ್ತಿ ಕಾಣಿಸ್ತವ. ಬಟ್ ಇಲ್ಲಿ ಏನಾಗುತ್ತೆ ಬಹಳಷ್ಟು ಕಡಿಮೆ ಕಾಣಿಸ್ತದೆ. ಯಾಕಪ್ಪ ಅಂದರೆ ಒಂದಕ್ಕೊಂದು ಏನಾಗಲ್ಲ ಮಿಕ್ಸ್ ಆಗಲ್ಲ, ಸಪ್ರೇಟ್ ಆಗ್ತದೆ ಅಂತ ಹೇಳ್ತಾರೆ. ಇದೇನು A ಆಕ್ಟಿವಿಟಿ ಏನು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ, ಏನು ಕನ್ಕ್ಲೂಷನ್ ಕೊಡ್ತಪ್ಪ ಅಂದ್ರೆ ನಾವು ಏನೋ ಕ್ಲಾತ್ ಒಳಗಿಂದು ಡರ್ಟ್ ಏನಾಗ್ತದೆ ಈಸಿಲಿ ಕ್ಲೀನ್ ಆಗ್ತದೆ.